Organizing Committee Chairman Deminar. The Deminar purpose is to bring theory and practical together, and that is what we are doing. You can see the demonstrations which is happening and also the theory which is going on in the hall. So this helps in dissipating and disseminating the knowledge to everybody who is in the site as well as in the theory, in the offices, in the academics, etc. Been progressing well to do very quality structures, quality this thing, and adopt technology so that we can bring down the carbon emission and so many other things. How many dedicated? About 400 engineers. All most of them are engineers. Some are from contractor side. Yeah, they are also engineers. Okay, they are also engineers and product manufacturers, and then system manufacturers, all of them. And it's good, seminar we are conducting, and we are trying to establish a bond between the practical side and the theory side. ಡೆಮಾನ್ಸ್ಟ್ರೇಷನ್ ನೋಡಿದ್ದೀರಾ? ಈಗ ನೋಡಿರೋಂಥ ನೀವು ಡೆಮಾನ್ಸ್ಟ್ರೇಷನ್ನು ಕಾಂಕ್ರೀಟ್ ಬಗ್ಗೆ. ಇವತ್ತಿನ ದಿವಸದಲ್ಲಿ ಹೈ ರೈಸ್ ಬಿಲ್ಡಿಂಗ್ಸು, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸು ಎತ್ತರ ಆಗ್ತಾನೆ ಹೋಗ್ತಾ ಇದ್ದಾವೆ, ಹಾಗೂ ಹಾರಿಜಾಂಟಲ್ ಗ್ರೋತು ಜಾಸ್ತಿ ಆಗ್ತಾ ಇದೆ. ಒಂದು ಎಕರೆಯಲ್ಲಿ ಯು ಫೈಂಡ್ ಲಾಟ್ ಆಫ್ ಬಿಲ್ಡಿಂಗ್ಸ್ ಕಮಿಂಗ್ ಅಪ್. ಸೊ ಮೊದಲಿನ ಥರ ನಾವು ಒಂದು ಬಾಂಡ್ಲಿಯಲ್ಲಿ ಹೋಗಿ ಸಿಮೆಂಟ್ ಹಾಕೋದು ಅದೆಲ್ಲ ಔಟ್ಡೇಟೆಡ್ ಆಗಿದೆ. ಈಗ ವಿ ಪಂಪ್ ಕಾಂಕ್ರೀಟ್, ನೀರನ್ನ ಹಾಗೆ ನಾವು ಟ್ಯಾಂಕಿಂದ ಸೋರ್ಸ್ಗೆ ಪಂಪ್ ಮಾಡ್ತೀವಿ, ಸೋರ್ಸಿಂದ ರಿಕ್ವೈರ್ಮೆಂಟ್ಗೆ, ಹಾಗೆ ಕಾಂಕ್ರೀಟು ಮ್ಯಾನುಫ್ಯಾಕ್ಚರ್ಡ್ ಏರಿಯಾಯಿಂದ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಪಂಪ್ ಮಾಡ್ತೀವಿ. ಇಲ್ಲಿ ನಾವೇನು ತೋರಿಸಿದ್ದೀವಿ ಅಂದರೆ, ಉದಾಹರಣೆಗೆ ಕಾಂಕ್ರೀಟ್ ಪಂಪ್ ಮಾಡಬೇಕಾದ್ರೆ ಅನೇಕ ತೊಂದರೆಗಳು ಬರುತ್ತೆ. ಏನಂದರೆ ಸೆಗ್ರಿಗೇಷನ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಏನು ತಯಾರಿ ಮಾಡಿರ್ತೀರ ಅದು ನೀವು ಒಂದು 30 ಅಡಿ ಅಥವಾ 15 ಅಡಿ 15 ಅಂತಸ್ತು ಮೇಲ್ಗಡೆ ಬಿಲ್ಡಿಂಗಲ್ಲಿ ನೀವು ಪಂಪ್ ಮಾಡಿದ್ರೆ ಅಲ್ಲಿ ಬರೋ ಅಷ್ಟೊತ್ತಿಗೆ ಸೆಗ್ರಿಗೇಷನ್ ಆಗಿರುತ್ತೆ. ಸೊ ಇದು ಸೆಗ್ರಿಗೇಷನ್ ಆಗಕೂಡ್ದಂದ್ರೆ ಏನು ಮಾಡಬೇಕು ಅಂತ ನೀವು ನೋಡಿದ್ದೀರ. ಈ ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್ ವಿಚ್ ಹಸ್ ಬಿನ್ ಡೆವಲಪ್ಡ್ ಯೂಸಿಂಗ್ ನ್ಯೂ ಟೆಕ್ನಾಲಜಿ, ಅದು ನಾವು ಆ್ಯಡ್ ಮಾಡಿದರೆ ಸೆಗ್ರಿಗೇಷನ್ ಆಗಲ್ಲ. ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, 1 ಕ್ಯೂಬಿಕ್ ಮೀಟರ್ ಆಫ್ ಕಾಂಕ್ರೀಟ್ಗೆ 500 kg ಸಿಮೆಂಟ್ ಉಪಯೋಗಿಸ್ತಾ ಇದ್ದರೆ, ಈ ಪರ್ಟಿಕ್ಯುಲರ್ ಕೆಮಿಕಲ್ ಆ್ಯಡ್ ಮಿಕ್ಸ್ಚರಿಂದ 1 kg ಕ್ಯೂಬಿಕ್ ಮೀಟರಲ್ಲಿ ಬರೀ 475 kg ಸಿಮೆಂಟ್ ಸಾಕು. ಅಂದರೆ ಪ್ರತಿ ಕ್ಯೂಬಿಕ್ ಮೀಟರ್ಗೆ 25 kg ಉಳಿಸ್ತಾ ಇದ್ದೀರ. ಅಂದರೆ 25 kg ಸಿಮೆಂಟಿನ ಬರೀ ಅದನ್ನ ದರ ಅಲ್ಲ, ಅಂದರೆ ಅದನ್ನ ಕಾಸ್ಟ್ ಅಲ್ಲ, ಅದು ಎಷ್ಟು ಎಕನಾಮಿಕ್ ಇಂಪ್ಯಾಕ್ಟ್ ಫಾರ್ ದ ಎಂಟೈರ್ ಪ್ರಾಜೆಕ್ಟ್. ಆಮೇಲೆ ಸಸ್ಟೈನಬಿಲಿಟಿ, ಕಾರ್ಬನ್ ಫುಟ್ಪ್ರಿಂಟ್, ಯಾಕಂದರೆ ಇದೆಲ್ಲ ನ್ಯಾಚುರಲ್ ರಿಸೋರ್ಸಸ್ಸಿಂದ ತಯಾರಿ ಮಾಡ್ತಾ ಇರೋದು ನಾವು. ಸಿಮೆಂಟ್ ಆಗಲಿ, ಅಗ್ರಿಗೇಟ್ ಅಂದರೆ ಜಲ್ಲಿ, ಮರಳು, ಇದೆಲ್ಲ ನ್ಯಾಚುರಲ್ ರಿಸೋರ್ಸಸ್. ಇಲ್ಲಿ ನಮ್ಮ ಪ್ರಯಾಸ ಏನಂದರೆ, ಅಷ್ಟು ಡಿಮ್ಯಾಂಡ್ಗೆ ನಾವು ಆದಷ್ಟು ಕಮ್ಮಿ ಉಪಗ್ರಹನ ನಾವು ಎಲ್ಲ ವಾಡಿಕೆ ಮಾಡಿಕೊಂಡು ವಿ ಹ್ಯಾವ್ ಟು ಜನರೇಟ್ ಮೆಟೀರಿಯಲ್ಸ್ ಇನ್ ಸಚ್ ಎ ವೇ that it balances on the demand side, it balances on the safety, it balances on the durability. ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಕನಿಷ್ಠ 80 ಇಂದ 100 ವರ್ಷ ಬರಬೇಕು. ಒಂದು ಬ್ರಿಡ್ಜ್ ಕಟ್ಟಿದ್ರೆ 80 ಇಂದ 100 ವರ್ಷ ಬರಬೇಕು. ಹೇಗೆ ಬರುತ್ತೆ ಅಂದರೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಬೇಕು. ಆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹೇಗೆ ಐಡೆಂಟಿಫೈ ಮಾಡಬೇಕು ಅದೆಲ್ಲ ನಾವು ಇಂಥ ಡೆಮಿನಾರಲ್ಲಿ ನಾವು ನಾಲೆಡ್ಜ್ ಶೇರ್ ಮಾಡ್ತೀವಿ. ಇಲ್ಲಿ ಅನೇಕರು ವಿದ್ಯಾರ್ಥಿಗಳಿಂದ ಹಿಡಿದು, ರಿಸರ್ಚರ್ಸಿಂದ ಹಿಡಿದು, ಇಂಡಸ್ಟ್ರಿ ಪ್ರಾಕ್ಟೀಷನರ್ಸು, manufacturers of concrete, manufacturers of cement, consumers of concrete and consumers of cement, including all the sections of the society, individual home builders, ಅವರು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮನೆ ಕಟ್ಟಬೇಕಂದ್ರೆ ಇಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಾಲಜಿ ಏನಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಡೆಮಿನಾರಿಂದು ದಟ್ ಈಸ್ ಒನ್ ಆಫ್ ದ ಮೇನ್ ಹೈಲೈಟ್ಸ್ ಆಫ್ ದಿಸ್ ಡೆಮಿನಾರ್. ಅದಕ್ಕೆ ಇದನ್ನು ನಾವು ಕಾಮೆಟ್ ಅಂತ ನಾವು ಥೀಮ್ ಕೊಟ್ಟಿದ್ದೀವಿ. ಅಂದರೆ ಏನು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಎಕ್ವಿಪ್ಮೆಂಟ್, ಟೆಕ್ನಾಲಜಿ ಆ್ಯಂಡ್ ಸಿಸ್ಟಮ್ಸ್, ಇದಕ್ಕೆ ನಾವು ಕಾಮೆಟ್ ಅಂತ ಶಾರ್ಟ್ ಫಾರ್ಮ್ ಹಾಕಿದ್ವಿ. ಅಂತ 2 ವರ್ಷಕ್ಕೊಂದ್ಸರ್ತಿ ನಡೆಯುವಂಥದ್ದು 20 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು 11th ಎಡಿಷನ್. ಅದಕ್ಕೆ ಬೈ ಏನಿಯಲ್ ಫ್ಲಾಗ್ಶಿಪ್ ಇವೆಂಟ್ ಅಂತ ಹೇಳ್ತೀವಿ. ರೆಟ್ರೋಬಿಟ್ ನ್ಯೂಟಾ ಅಂತ ನಾವು ತೋರಿಸಿದ್ವಿ, ಅದೆಲ್ಲ ಮೈಕ್ರೋ ಪ್ರೊಸೆಸರ್ ಬೇಸ್ಡ್. ಸೊ ದಿಸ್ ಟೆಕ್ನಾಲಜಿ ಇಸ್ ನಾಟ್ ಅವೈಲಬಲ್ ಪ್ರಾಬಬ್ಲಿ 10 ವರ್ಷದಿಂದ. ಇನ್ನೊಂದು, ಇಲ್ಲಿ ನೀವು ಆ್ಯಂಕರ್ ಫಾಸ್ಟ್ನೆಸ್ ನೋಡಿದ್ದೀರಾ. ಆ್ಯಂಕರ್ಸ್ ಫಾಸ್ಟ್ನೆಸ್ಸಲ್ಲಿ ಒಂದು ಕಡೆ ನೀವು ಡ್ರಿಲ್ ಮಾಡಬೇಕಾದ್ರೆ ಧೂಳು ಬಂತು, ಇನ್ನೊಂದು ಕಡೆ ಡ್ರಿಲ್ ಮಾಡಬೇಕಾದ್ರೆ ಧೂಳು ಬರಲಿಲ್ಲ, ಅದು ವ್ಯಾಕ್ಯೂಮಿಂದ ಆಗ್ತಾಯಿದೆ. ಮೂರನೇದು ಏನಂದರೆ ಪವರ್ ಪ್ಯಾಕ್ಸು. ಈಗ ನೋಡಿ, ಮೊದಲು ಭಾಳ ಭಾರ ಆಗಿತ್ತು ಎಕ್ವಿಪ್ಮೆಂಟ್ಸು, ಇದು ಹ್ಯಾಂಡಲ್ಡ್ ಎಕ್ವಿಪ್ಮೆಂಟು. ಭಾರ ಕಮ್ಮಿ ಆದರೆ ಏನಾಗುತ್ತೆ, ಆಕ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ, ಈಸ್ ಆಫ್ ವರ್ಕಿಂಗ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದೆಲ್ಲ ಅನೇಕ ಡೆವಲಪ್ಮೆಂಟ್ಸು, ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದಂಗೆ ಅನುಕೂಲ ಜಾಸ್ತಿ ಆಗ್ತಾ ಇರುತ್ತೆ, ಎಫಿಷಿಯನ್ಸಿ ಎನ್ಹಾನ್ಸ್ ಆಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ. ಇದಲ್ಲದೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿನೂ ಜಾಸ್ತಿ ಆಗುತ್ತೆ. ಇವಾಗ ಮನೆಗಳು ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಅಲ್ಯೂಮಿನಿಯಂ ಫಾರ್ಮ್ ಇಸ್ ಕಾಲ್ಡ್ ಮೈವಾನ್ ಅಂತ. ಮೈವಾನ್ ಇಸ್ ಅ ಟ್ರೇಡ್ ನೇಮ್ ಲೈಕ್
ಅವರ ಜೆರಾಕ್ಸ್ ಸಿಂಟೆಕ್ಸ್ ಟ್ಯಾಂಕು ಜೆರಾಕ್ಸ್ ಈ ಥರ ಫಸ್ಟ್ ಬಂದಿರೋರಿಂದ ಅವರ ಹೆಸರು. ಸೊ ಅದು ಬರೀ ಅಲ್ಯೂಮಿನಿಯಂ ಫಾರ್ಮ್ ವರ್ಕ್, ವಾಲ್ ಕಟ್ತೀರಿ, ಸ್ಲ್ಯಾಬ್ ಕಟ್ತೀರಾ, ಅದನ್ನು ಅಕ್ಯುರೇಟಾಗಿ ಯು ಕ್ಯಾನ್ ಬಿಲ್ಡ್ 40 ಸ್ಟೋರಿ 50 ಸ್ಟೋರಿ ಬಿಲ್ಡಿಂಗ್ಸ್. ಅದಲ್ಲದೆ ಬೇರೆ ಮೆಥಡಾಲಜಿ ಫಾಸ್ಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸ್ಲಿಪ್ ಫಾರ್ಮಿಂಗ್ ಅಂತ ಮಾಡ್ಬೋದು. ಅದು ದಿವಸಕ್ಕೆ 300 ಮೀಟರ್ ಮೇಲ್ಗಡೆ ಹೋಗುತ್ತೆ. ದಟ್ ಮೀನ್ಸ್ 200 ಮೀಟರ್ ಬಿಲ್ಡಿಂಗ್ ನೀವು 70 ದಿವಸದಲ್ಲಿ ಕಟ್ತೀವಿ. ಇದೆಯಾ ಅಂತ ನೋಡಬೇಕು ಒಂದು. ಆಮೇಲೆ ಇನ್ನೊಂದು ISI ಮಾರ್ಕು ನಿಮಗೆ ಬೇರೆ ಬೇರೆ ಮೆಟಲರ್ಜಿಕಲ್ ಕಾಂಪೋಸಿಷನ್ ಸ್ಟೀಲ್ಗೂ ಸಿಗುತ್ತೆ. ದೇರ್ಫೋರ್ ನೀವು ಪ್ರಾಪರ್ ಕನ್ಸಲ್ಟೆಂಟ್ನ, ಪ್ರಾಪರ್ ಡಿಸೈನ್ ಇಂಜಿನಿಯರ್, ಪ್ರಾಪರ್ ಸಿವಿಲ್ ಇಂಜಿನಿಯರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ಟೈಪ್ ಆಫ್ ಸ್ಟೀಲ್ ತೊಗೋಬೇಕು ಅಂತ ಅವರು ಪ್ರಿಸೈಸಾಗಿ ಗೈಡ್ ಮಾಡ್ತಾರೆ. ದಯವಿಟ್ಟು ನೀವು ಸುಮ್ಮನೆ ಅಂಗಡಿಗೆ ಹೋಗಿ ನನಗೆ ಈ ದರ ನೋಡ್ಕೊಂಡು ತೊಗೊಳಕ್ಕೆ ಹೋಗ್ಬೇಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಅರ್ಥಕ್ವೇಕ್ ಝೋನಲ್ಲಿ ಇರ್ತೀರಾ ಅಂತ ಹೇಳ್ತಾರೆ. ನನ್ನ ಹೆಸರು HR ಗಿರೀಶ್ ಅಂತ. ನಾನು